ಇಷ್ಟು ಫೀಚರ್ಗಳನ್ನು ಒಳಗೊಂಡಿರೋ ಈ ಟೈಸರ್, ನಮ್ಮ ಟೈಸರ್ ನಿಮಗೆ ಸ್ಟಾರ್ಟಿಂಗ್ ಬೆಲೆ 7,73,000 ಎಕ್ಸ್ ಶೋರೂಮ್ ರೇಟಲ್ಲಿ ನಿಮಗೆ ಈ ವೆಹಿಕಲ್ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಅದೇ ಥರ ಬುಕ್ಕಿಂಗ್ ಆಲ್ರೆಡಿ ಓಪನ್ ಆಗಿದೆ. ನಾವು ಈ ತಿಂಗಳಲ್ಲೇ ವೆಹಿಕಲ್ಗಳನ್ನು ಡೆಲಿವರಿ ಕೊಡ್ಬೋದು. ಹಲವು ವೇರಿಯಂಟ್ಗಳಲ್ಲಿ ವೆಹಿಕಲ್ ಬಂದಿದೆ. ಸೊ ವೆಹಿಕಲ್ಗಳನ್ನು ನಾವು ಡೆಲಿವರಿ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ನಮಗೆ ಟೊಯೋಟಾ ಅಂತ ಬಂದಾಗ ಅದು ಹೈ ರೇಂಜಲ್ಲಿ, ಅದು ನಮಗೆ ಗ್ರಾಮೀಣ ಅಥವಾ ಮಧ್ಯಮ ವರ್ಗದವರಿಗೆ ಟಚ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳುವಂಥ ಒಂದು ಮಾತುಗಳಿತ್ತು. ಆದರೆ ಟೊಯೋಟಾದವರು ಒಳ್ಳೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಹೊಂದಿರೋದರ ಜೊತೆಗೆ ನಮ್ಮ ಕೈಗೆಟುಕುವ ದರದಲ್ಲಿ ಬಹಳ ಕಡಿಮೆ ರೇಟಿಗೆ ಟೊಯೋಟಾದ ಟೈಸರ್ ಅನ್ನು ಇವತ್ತು ಮಾರ್ಕೆಟ್ಗೆ ಲಾಂಚ್ ಮಾಡ್ತಾ ಇದ್ದಾರೆ. 90 ಕಿಲೋಮೀಟರ್ ಸ್ಪೀಡಲ್ಲಿದೆ. ನಾನು 2 ಸೆಕೆಂಡಲ್ಲಿ ನಾನು ಗಾಡಿಯನ್ನು ನಿಲ್ಲಿಸಿದ್ದೀನಿ. ಸೇಫ್ಟಿ ವಿಚಾರದಲ್ಲೂ ಅಂತೂ ಟೊಯೋಟಾ ಅಂತೂ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಟೊಯೋಟಾದವರ ಪರವಾಗಿ ನಾನು 5 ಗಾಡಿಗಳನ್ನು ಇಷ್ಟರವರೆಗೆ ಪಡ್ಕೊಂಡಿದ್ದು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಆಟೋಮೊಬೈಲ್ ಫೀಲ್ಡ್ನಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ವೆಹಿಕಲ್ಸ್ಗಳು, ಕಾರುಗಳು ಮಾರುಕಟ್ಟೆಗೆ ಲಾಂಚ್ ಆಗ್ತಾ ಇದೆ. ಇವತ್ತೊಂದು ಸ್ಪೆಷಲ್ ಆಗಿರುವಂಥ, ಹಾಗೆಯೇ ಈ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ನಮಗೆ ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂತಹ ಕಾರುಗಳ ಮಾರುಕಟ್ಟೆಯಲ್ಲಿ ತನ್ನದೇ ಆಗಿರುವಂತಹ ಸ್ಥಾನವನ್ನು ಪಡೆದುಕೊಂಡಿರುವಂಥ ಟೊಯೋಟಾದವರ ಹೊಸ ಟೈಸರ್ ಅನ್ನುವಂತಹ ಒಂದು ಕಾರು ಇವತ್ತು ಮಾರುಕಟ್ಟೆಗೆ ಲಾಂಚ್ ಆಗಿದೆ. ಸೊ ಗ್ರಾಹಕರು ಅದನ್ನು ಬಹಳ ವಿಶ್ವಾಸದಿಂದ ಪಡೆದುಕೊಳ್ಳುವುದಕ್ಕೆ ಕೂಡ ಸಜ್ಜಾಗಿದ್ದಾರೆ. ಇವತ್ತು ಟೈಸರ್ ಲಾಂಚ್ ಆಗಿರುವಂಥ ಈ ಸಂದರ್ಭದಲ್ಲಿ ಪುತ್ತೂರಿನಿಂದ ನಾವು ಉಪ್ಪಿನಂಗಡಿ ಹೋಗುವಾಗ ಕೇಪುಳು ಅಂತ ಹೇಳುವಂಥ ಒಂದು ಜಾಗ ಬರುತ್ತೆ. ಅಲ್ಲಿ ನಮ್ಮ ಯುನೈಟೆಡ್ ಟೊಯೋಟಾದ ಬ್ರಾಂಚ್ ಇದೆ. ಈ ಒಂದು ಬ್ರಾಂಚ್ನಲ್ಲಿ ಇವತ್ತು ಟೊಯೋಟಾದವರ ಟೈಸರ್ ಕಾರ್ ಮಾರುಕಟ್ಟೆಗೆ ಇವತ್ತು ಪದಾರ್ಪಣೆಯನ್ನು ಪಡೆದುಕೊಳ್ತಾ ಇದೆ. ಸಾಕಷ್ಟು ಮಂದಿ ಗೆಸ್ಟ್ಗಳೆಲ್ಲ ಬಂದು ಈ ಕಾರನ್ನು ಲಾಂಚ್ ಮಾಡಲಿಕ್ಕಿದ್ದಾರೆ. ಟೊಯೋಟಾ ಅಂದರೆ ಮಾರುಕಟ್ಟೆಯಲ್ಲಿ ಹಾಗೆಯೇ ಗ್ರಾಹಕರಿಗೆ ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ವಿಶ್ವಾಸ ಇದೆ ಅನ್ನೋದರ ಬಗ್ಗೆ ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ಮತ್ತೊಂದು ಲಕ್ಸುರಿ ಆಗಿರ್ಬೋದು, ಒಟ್ಟಾರೆಯಾಗಿ ನೋಡೋದಿದ್ರೆ ಎಲ್ಲರೂ ಕೂಡ ಚೂಸ್ ಮಾಡ್ತಕ್ಕಂಥ ಕಾರುಗಳಲ್ಲಿ ಟೊಯೋಟಾ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಅದಕ್ಕೆ ಬೇಕಾಗಿ ಇವತ್ತು ನೂತನವಾಗಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂತಹ ಟೊಯೋಟಾದವರ ಟೈಸರ್ ಕಾರ್ ಹೇಗಿದೆ, ಮತ್ತು ಇದರ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು, ಹಾಗೆಯೇ ಎಷ್ಟು ಪ್ರೈಸ್ವರೆಗೆ ಈ ಕಾರುಗಳು ನಮ್ಮ ಕೈಗೆಟುಕುವಂಥ ದರಕ್ಕೆ ಸಿಗಲಿಕ್ಕಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಆಟೋಮೊಬೈಲ್ ಫೀಲ್ಡ್ನಲ್ಲಿ ಇಷ್ಟಪಡ್ತಕ್ಕಂಥವ್ರ ಜೊತೆಗೆ ಕಾರುಗಳನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಕನಸನ್ನು ಹೊತ್ತಿರ್ತಕ್ಕಂಥವರಿಗೆ ಒಂದು ಗ್ರ್ಯಾಂಡ್ ಆಗಿರುವಂಥ ಕಾರು, ನಾವು ನಿರೀಕ್ಷೆಯನ್ನು ಮಾಡದಿರ್ತಕ್ಕಂಥ ರೇಟಿಗೆ ಟೊಯೋಟಾದವರು ಇವತ್ತು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಮಧ್ಯಮ ವರ್ಗದವರು ಕೂಡ ಪರ್ಚೇಸ್ ಮಾಡಬಹುದು ಅನ್ನೋದರ ಬಗ್ಗೆ ವಿಶೇಷವಾಗಿರುವಂತಹ ಆಕರ್ಷಣೆಯೊಂದಿಗೆ ಟೈಸರನ್ನು ಮಾರುಕಟ್ಟೆಗೆ ಲಾಂಚ್ ಮಾಡಿದೆ. ಅದಕ್ಕೆ ಬೇಕಾಗಿ ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಹೋಗುವಾಗ ಕೇಪುಳು ಕೋಟೆಚ ಹಾಲ್ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲಿರುವಂತಹ ಯುನೈಟೆಡ್ ಟೊಯೋಟಾದ ಈ ಒಂದು ಬ್ರಾಂಚ್ಗೆ ನಾನು ಬಂದಿದ್ದೇನೆ. ಒಂದಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಈ ಕಾರ್ ಹೇಗಿದೆ ಅನ್ನೋದನ್ನು ನಿಮಗೆ ಪಿನ್ ಟು ಪಿನ್ ತಿಳಿಸಲಿಕ್ಕೆ ಬಂದಿದ್ದೇನೆ. ಟೈಸರ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಆತ್ಮೀಯ ಬಂಧುಗಳೇ, ಟೊಯೋಟಾದವರು ಈ ದಿನ ಬಿಡುಗಡೆಗೊಳಿಸಿರತಕ್ಕಂಥ ಟೈಸರ್ ಕಾರಿನ ಬಿಡುಗಡೆ ಸಮಾರಂಭದಲ್ಲಿ ಆ ಬಿಡುಗಡೆ ಮಾಡಿದಂಥ ವ್ಯವಸ್ಥೆಗೆ ನಾನು ಸಂತೋಷಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಟೊಯೋಟಾದವರ ಪರವಾಗಿ ನಾನು 5 ಗಾಡಿಗಳನ್ನು ಇಷ್ಟರವರೆಗೆ ಪಡ್ಕೊಂಡಿದ್ದು, 2 ಗಾಡಿಗಳನ್ನು ಈಗ ಮುಂದೆ ನಾನು ಮಾರಾಟ ಮಾಡಿ, ಈಗ ನನ್ನದರ ಕೊರೋಲಾ ಆಲ್ಟಿಸ್, ಇನ್ನೋವಾ, ಈಗ 15 ದಿನಗಳ ಹಿಂದೆ ಕ್ಯಾಮ್ರಿ ಕಾರನ್ನು ನಾನು ಖರೀದಿ ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ನಾನು ತುಂಬ ಗಾಡಿಗಳಲ್ಲಿ ವ್ಯವಹಾರವನ್ನು ಮಾಡಿದವ. ಬೇಕಾದಷ್ಟು ಹುಂಡೈಯವರು, ಸಿಯಾಜ್ನವರು, ಸ್ಕೋಡಾ, ಫೋರ್ಡ್, ಫಿಯಟ್ ಇಂಥ ಎಲ್ಲ ಸಂಸ್ಥೆಯ ಗಾಡಿಗಳನ್ನು ನಾನು ನೋಡಿದರೂ ಇವತ್ತು ಟೊಯೋಟಾದವರ ಈ ವ್ಯವಸ್ಥೆ ಮತ್ತು ಅವರ ಗಾಡಿಗಳು ಅತ್ಯುತ್ತಮವಾಗಿವೆ ಮತ್ತು ನಮಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಒಳ್ಳೆಯ ಗಾಡಿಗಳನ್ನು ನೀಡಿದ್ದಾರೆ ಅಂತೇಳಿ ಅವರ ಕಂಪನಿಯವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ.
ಯುನೈಟೆಡ್ ಟೊಯೋಟಾ ಇದರ ಬ್ರಾಂಚ್ ಮ್ಯಾನೇಜರ್, ಸರ್ವಿಸ್ ಆಗಿನೇ ಸೇಲ್ಸ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರತಕ್ಕಂತಹ ಶ್ರೀಯುತ ಮೋಹಿತ್ ಅವರ ಜೊತೆಗೆ ಇದ್ದಾರೆ. ಮೋಹಿತ್ ಅವರು ನಮಸ್ತೆ, ಹೇಗಿದ್ದೀರಿ? ಓಕೆ, ಫಸ್ಟ್ಗೆ ನಾನು ಕೂಡ ಆರಾಮಿದ್ದೇನೆ. ಇವತ್ತು ಕೇಪಳಲ್ಲಿ ಯುನೈಟೆಡ್ ಟೊಯೋಟಾ ಕಳೆದ ಕೆಲವು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಹಾಗೆಯೇ ಟೊಯೋಟಾ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಲಕ್ಸುರಿ, ಅದೊಂದು ಸೆಕ್ಯೂರಿಟಿ. ಜೊತೆಗೆ ಟೊಯೋಟಾವನ್ನು ನಾವು ಪರ್ಚೇಸ್ ಮಾಡಬೇಕು, ಟೊಯೋಟಾದ ಕಾರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಕನಸು ಕೂಡ ಆಗಿರ್ತದೆ. ಟೊಯೋಟಾದ ಬಗ್ಗೆ ಜನಗಳಿಗೆ ಬ್ರಾಂಚ್ ಮ್ಯಾನೇಜರ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಇದು ಒನ್ ಆಫ್ ದ ಮ್ಯಾಸಿವ್ ಫೆಸಿಲಿಟಿ ಅಂತ ಹೇಳ್ಬೋದು. ಇಲ್ಲಿ ನಾವು ಸೇಲ್ಸ್, ಸರ್ವಿಸ್, ಬಾಡಿ ಶಾಪ್ ಮತ್ತು ವೆಹಿಕಲ್ ಡೀಟೇಲಿಂಗ್ ಅಂದರೆ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಎಲ್ಲ ಮಾಡ್ತೇವೆ. ಸೊ ನಿಮಗೆ ಗೊತ್ತಿರ್ಬೋದು, ಈ ಪುತ್ತೂರಲ್ಲಿ ಇಂಥ ಒಂದು ಔಟ್ಲೆಟ್ ಬೇರೆ ಇಲ್ಲ. ಗ್ರಾಹಕರು ಮೊದಲು ನೋಡೋದು ವೆಹಿಕಲ್ ಪರ್ಚೇಸ್ ಮಾಡುವಾಗ ಆಫ್ಟರ್ ಸೇಲ್ ಸರ್ವಿಸ್ ಹೇಗಿರುತ್ತೆ ಅಂತ ನೋಡೋದು. ಬಾಡಿ ಶಾಪ್ಗೆ ಯಾವುದೇ ಕೆಲಸಕ್ಕೂ ಮಂಗಳೂರು ಅಥವಾ ಬೇರೆ ಯಾವುದೇ ಪಟ್ಟಣಕ್ಕೆ ಡಿಪೆಂಡ್ ಆಗಿರಬೇಕು ಅಂತಿಲ್ಲ. ಸೊ ನಾವು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸುಳ್ಳಿ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಅಥವಾ ಈಚೆ ಉಪ್ಪಿನಂಗಡಿ ಆಗಿರ್ಬೋದು, ವಿಟ್ಲ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಪುತ್ತೂರಿಗೆ ಬಂದು ಸರ್ವಿಸ್ ಆಗಿನೇ ಸೇಲ್ಸ್ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಒಂದು ಹೊಸ ಟೈಸರ್ ಇವತ್ತು ಮಾರ್ಕೆಟ್ಗೆ ಲಾಂಚ್ ಆಗಿದೆ. ಸೊ ಹಾಗಿರುವಾಗ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಗ್ರಾಹಕರಿಗೆ ಅಂತ? ಅಂದರೆ ಮೊದಲು ನಾವು ಈಗ ಟೊಯೋಟಾ ಆ್ಯಕ್ಚುಲಿ ಗ್ಲೋಬಲಿ ನಂಬರ್ 1 ಮಾರ್ಕೆಟ್ ಶೇರ್ ಇರುವಂಥ ಕಾರ್ ಮೇಕರ್. ಮಾರ್ಕೆಟ್ ಶೇರ್ ನಮ್ಮದು ಯಾವುದು ಟೊಯೋಟಾದ ನಂಬರ್ 1. ಬಟ್ ಇಂಡಿಯಾದಲ್ಲಿ ನಾವು ದೊಡ್ಡ ಸೆಗ್ಮೆಂಟಲ್ಲಿ ಕಸ್ಟಮರ್ ರೀಚ್ ಆಗ್ತಿದ್ವಿ, ಸಣ್ಣ ಸೆಗ್ಮೆಂಟ್ ರೀಚ್ ಆಗ್ತಿದ್ವಿ. ಇನೋವಾ ಇರ್ಬೋದು, ಫಾರ್ಚುನರ್ ಇರ್ಬೋದು, ಹೈಲೆಕ್ಸ್ ಇರ್ಬೋದು, ಬೇರೆ ದೊಡ್ಡ ದೊಡ್ಡ ಕಾರಲ್ಲಿ ನಾವು ಸೇಲ್ಸ್ ಆಗ್ತಿತ್ತು. ಅಂದರೆ ಹೈ ಪ್ರೊಫೈಲ್ ಕಸ್ಟಮರ್ ರೀಚ್ ಆಗ್ತಿದ್ವಿ. ಈಗ ನಾವು ಸಣ್ಣ ಸೆಗ್ಮೆಂಟ್ಗೆ ಅಂದರೆ ಒಂದು ಸಣ್ಣ ಬಜೆಟ್ಗೆ ಪ್ಲಾನ್ ಮಾಡ್ತಿರುವ ಕಸ್ಟಮರಿಗೆ ನಾವು ರೀಚ್ ಆಗಲಿಕ್ಕೆ ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ. ನೋಡಿ, ನಾವು ನೋಡಿಸಿಬಿಟ್ಟಿದ್ದೇವೆ. ಅದು ಕರೆಕ್ಟ್. ನೋಡಿ ವೀಕ್ಷಕರೇ, ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಮಗೆ ಟೊಯೋಟಾ ಅಂತ ಬಂದಾಗ ಅದು ಹೈ ರೇಂಜಲ್ಲಿ, ಅದು ನಮಗೆ ಗ್ರಾಮೀಣ ಅಥವಾ ಮಧ್ಯಮ ವರ್ಗದವರಿಗೆ ಟಚ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳುವಂಥ ಒಂದು ಮಾತುಗಳಿತ್ತು. ಆದರೆ ಟೊಯೋಟಾದವರು ಒಳ್ಳೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಹೊಂದಿರೋದರ ಜೊತೆಗೆ ನಮ್ಮ ಕೈಗೆಟುಕುವ ದರದಲ್ಲಿ ಬಹಳ ಕಡಿಮೆ ರೇಟಿಗೆ ಟೊಯೋಟಾದ ಟೈಸರ್ ಅನ್ನು ಇವತ್ತು ಮಾರ್ಕೆಟ್ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಇಲ್ಲಿಂದ ಯಾವ ರೀತಿಯ ಫೆಸಿಲಿಟಿಗಳು, ಲಾಭಗಳನ್ನು ಕೊಡ್ತಾ ಇದ್ದೀರಿ, ಹಾಗೆಯೇ ಗ್ರಾಹಕರು ನಿಮಗೆ ಯಾವ ರೀತಿ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಅಂತ? ನಾವು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತೇವೆ. ಇಲ್ಲಿ ಬಂದರೆ ಒನ್ ಶಾಟಲ್ಲಿ ಸರ್ವಿಸ್ ಎಲ್ಲ ಕೆಲಸಗಳು ಕ್ಲಿಯರ್ ಆಗ್ತದೆ. ಸೊ ಇದು ಕಸ್ಟಮರಿಗೆ ಕನ್ವೀನಿಯಂಟ್. ಯೂಶಲಿ ವೆಹಿಕಲ್ ತಗೊಳ್ಳುವಾಗ ನೋಡೋದು ಅದು ಮೊದಲ ಇಂಪಾರ್ಟೆಂಟ್ ವಿಷಯ. ಸೊ ಗ್ರಾಹಕರಲ್ಲಿ ನಾವು ಕಾನ್ಫಿಡೆನ್ಸ್ ಕೊಡ್ತಿದ್ದೇವೆ ಅಂದ್ಕೊಳ್ತೇವೆ. ಯಾಕಂದರೆ ಆಫ್ಟರ್ ಸೇಲ್ ಫೆಸಿಲಿಟಿ ಇಷ್ಟು ಕೊಟ್ಟ ಮೇಲೆ ಕಾನ್ಫಿಡೆನ್ಸ್ ಬಂದೇ ಬರ್ತದೆ ಖಂಡಿತ. ಹಾಗೆ ಗ್ರಾಹಕರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಈ ಬಹಳ ಸ್ಟೈಲಿಶ್ ಆಗಿರುವಂಥ ಕಾರು ಬೇಕಿದ್ರೆ ಖಂಡಿತವಾಗ್ಲೂ ಪುತ್ತೂರಿನ ಕೇಪಳಲ್ಲಿ ಇರತಕ್ಕಂತಹ ಯುನೈಟೆಡ್ ಟೊಯೋಟಾಕ್ಕೆ ತಾವುಗಳು ಭೇಟಿ ಕೊಡಬಹುದು. ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನು ಮಾಡಿ ಬೇಕಾದ್ರೆ ಬುಕಿಂಗ್ ಅನ್ನು ಮಾಡಬಹುದು. ನೀವು ಒಂದ್ಸಲ ವಿಸಿಟ್ ಕೊಟ್ಟು ಈ ಕಾರನ್ನ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಎಷ್ಟು ಅಂದಾಜಾಗುತ್ತೆ ಅಂತ ಗೊತ್ತಿಲ್ಲ. ಒಂದ್ಸಲ ಟೊಯೋಟಾ ಶೋರೂಮಿಗೆ ಬನ್ನಿ, ನೀವು ಖಂಡಿತವಾಗ್ಲೂ ಟೊಯೋಟಾದ ಒಂದು ಕಾರನ್ನು ಓನರ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕಂಪನಿ ಕೊಟ್ಟಿದೆ. ಸೊ ಇದರೆಲ್ಲ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಭಾಳ ಚೆನ್ನಾಗಿರುವಂಥ ಮಾಹಿತಿ ಕೊಟ್ಟಿದ್ದೀರಿ. ಸಾಕಷ್ಟು ಕಾರುಗಳನ್ನು ಸೇಲ್ಸ್ ಆಗಲಿ, ಜೊತೆಗೆ ತಮ್ಮ ಒಂದು ಇಲ್ಲಿಯ ಒಂದು ಪುತ್ತೂರಿನ ಸಂಸ್ಥೆಯಲ್ಲಿ ಸಾಕಷ್ಟು ಮಂದಿ ಗ್ರಾಹಕರಾಗಲಿ ಅಂತ ಹೇಳಿಕೊಳ್ತಾ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನನ್ನ ಜೊತೆಗೆ ಇವಾಗ ಯುನೈಟೆಡ್ ಟೊಯೋಟಾ ಪುತ್ತೂರಲ್ಲಿ ಸೇಲ್ಸ್ ಟ್ರೈನಿಂಗ್ ಮ್ಯಾನೇಜರ್ ಆಗಿರತಕ್ಕಂಥ ಅಜಿತ್ ಅವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಟೈಸರ್ ಅನ್ನುವಂಥದ್ದು ಮಾರ್ಕೆಟ್ಗೆ ಲಾಂಚ್ ಆಗಿದೆ. ಸೊ ಜನಗಳಿಗೆ ತುಂಬಾನೇ ಕ್ಯೂರಿಯಾಸಿಟಿ ಇರ್ತದೆ ಇದರ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಏನೆಲ್ಲ ಟೊಯೋಟಾದಲ್ಲಿ ಅಂದರೆ ಟೊಯೋಟಾ ಅಂದ್ರೆ ಒಂದು ಬ್ರ್ಯಾಂಡ್ ಅದು. ಸೊ ಟೈಸರ್ ಆಗಿ ಒಂದು ಹೊಸ ಬ್ರ್ಯಾಂಡ್ ಇವಾಗ ಲಗ್ಗಿಟ್ಟಿರುವಾಗ ಅದರ ಫೀಚರ್ಸ್ಗಳು ಏನೆಲ್ಲ ಇದೆ ಅಂತ ಸ್ವಲ್ಪ ಹೇಳ್ಬೋದಾ ಅಂತ? ಓಕೆ, ಟೊಯೋಟಾ ಟೈಸರ್ 3 ವೇರಿಯಂಟಲ್ಲಿ ಬರುತ್ತೆ. ಓಕೆ, ಅದು ಒಂದು 1 ಲೀಟರ್ ಟರ್ಬೋ ಇಂಜಿನ್, 3 ಸಿಲಿಂಡರ್ದು. ಮತ್ತೊಂದು 1.2 ಲೀಟರ್ ಪೆಟ್ರೋಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್, ಮತ್ತೊಂದು 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ವಿತ್ CNG ಕಿಟ್. ಓಕೆ, ಈಗ 1.0 ಟರ್ಬೋ ಇಂಜಿನ್, ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು G ಮತ್ತೊಂದು V. ಮತ್ತೊಂದು 1.2 ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನಲ್ಲಿ 3 ವೇರಿಯಂಟ್ ಬರುತ್ತೆ. ಒಂದು E, ಮತ್ತೊಂದು S, ಮತ್ತೊಂದು S+. ಮತ್ತು CNGಯಲ್ಲಿ ಖಾಲಿ ಒಂದೇ ವೇರಿಯಂಟ್ ಬರುತ್ತೆ. ಅದು ಈ ಬೇಸ್ ವೇರಿಯಂಟ್ E ಮಾತ್ರ ಬರುತ್ತೆ. ಈಗ CNGಯಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರಲ್ಲ, ಖಾಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಮತ್ತು 1.2 ನ್ಯಾಚುರಲ್ ಆಸ್ಪಿರೇಟ್ ಇಂಜಿನಲ್ಲಿ Eಯಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಮತ್ತು S ಮತ್ತು S+ ಅಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು AMT ಬರುತ್ತೆ, ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮತ್ತು ಟರ್ಬೋದಲ್ಲಿ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಟಾರ್ಕ್ ಕನ್ವರ್ಟರ್, ಅದು AMT ಅಲ್ಲ, ಅದು ಟಾರ್ಕ್ ಕನ್ವರ್ಟರ್ ಬರುತ್ತೆ. ಮತ್ತು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಹಾಗೆ ಈಗ ಇದರಲ್ಲಿ ಟರ್ಬೋದಲ್ಲಿ G ಮತ್ತು V ಅಂದರೆ ಟಾಪ್ ವೇರಿಯಂಟ್. ಅದರಲ್ಲಿ ತುಂಬ ಫೀಚರ್ಸ್ಗಳಿವೆ. ಈಗ ಒಂದು ಲಿಸ್ಟ್ ಮಾಡ್ಲಿಕ್ಕೆ ಹೋದರೆ ಒಂದು ಫ್ಯೂ ನಾನು ಕೆಲವು ಹೇಳಲಿಕ್ಕೆ ಬಯಸ್ತೇನೆ. ಅದಂದರೆ ಕ್ರೂಸ್ ಕಂಟ್ರೋಲು, ಹೆಡ್ ಅಪ್ ಡಿಸ್ಪ್ಲೇ, ಮತ್ತು ಪ್ಯಾಡಲ್ ಶಿಫ್ಟರ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ, ಮತ್ತು ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜರ್, ಮತ್ತು 6 ಏರ್ ಬ್ಯಾಗ್, ಮತ್ತು ABS ವಿತ್ EBD, ಮತ್ತು ನಮ್ಮದು ಹಿಲ್ ಹೋಲ್ಡ್ ಅಸಿಸ್ಟ್ ಅಂಥದ್ದೆಲ್ಲ ಟಾಪ್ ಕ್ಲಾಸ್ ಫೀಚರ್ಸ್ ಬರುತ್ತೆ. ಮತ್ತು ಈಗ 1.2 ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನಲ್ಲಿ ನಿಮ್ಮದು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಮತ್ತು ಸ್ಮಾರ್ಟ್ ಕೀ. ಇದರಲ್ಲೂ ಟರ್ಬೋದಲ್ಲಿ ಸ್ಮಾರ್ಟ್ ಕೀ ಬರುತ್ತೆ. ಹಾಗೆ ಹಲವಾರು ಫೀಚರ್ಗಳು ಇದು ಬರುತ್ತವೆ.
ಹಾಗೆ ಈಗ ಕಲರ್ ಬಗ್ಗೆ ಹೇಳಲಿಕ್ಕೆ ಹೋದರೆ ಓಕೆ 5 ಎಕ್ಸ್ಟೀರಿಯರಲ್ಲಿ 5 ಕಲರ್ಗಳಲ್ಲಿ ಇದು ಬರುತ್ತೆ. ಓಕೆ. ಒಂದು ಲೂಸೆಂಟ್ ಆರೆಂಜ್, ಓಕೆ. ಮತ್ತೊಂದು ಗೇಮಿಂಗ್ ಗ್ರೇ, ಮತ್ತೆ ಒಂದು ಕೆಫೆ ವೈಟ್, ಓಕೆ. ಮತ್ತೆ ಅಂಟೆಸೈಡ್ ಸಿಲ್ವರ್, ಓಕೆ. ಹಾಗೆ 5 ಕಲರ್ಗಳು ಬರುತ್ತೆ. ಮತ್ತೆ ಡ್ಯುಯಲ್ ಟೋನಲ್ಲಿ ಇದು ಬರುತ್ತೆ. ಇದು ಟರ್ಬೋ ವಿ ವೇರಿಯಂಟಲ್ಲಿ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಇದು 3 ಡ್ಯುಯಲ್ ಟೋನಲ್ಲಿ ಬರುತ್ತೆ. ಒಂದು ಎಂಟಾಕ್ಸಿಂಗ್ ಸಿಲ್ವರ್, ಒಂದು ಗೇಮಿಂಗ್ ಗ್ರೇ, ಮತ್ತು ಟರ್ಕಾಯ್ಸ್ ರೆಡ್, ಇದು 3 ಇದರಲ್ಲಿ ಬರುತ್ತೆ. ಮತ್ತು ಇಂಟೀರಿಯರ್, ಇದರದ್ದು ಇಂಟೀರಿಯರ್ ಇದೆಯಲ್ಲ ಅದು ಸಹ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಡ್ಯಾಶ್ ಬೋರ್ಡು ಡ್ಯುಯಲ್ ಟೋನಲ್ಲಿ ಬರುತ್ತೆ. ಮತ್ತು ಸೀಟ್ ಸಹ ಆಲ್ಮೋಸ್ಟ್ ಪಿಂಕಿಶ್ ಕಲರ್ ಮತ್ತು ವೈಟ್ ಕಲರ್, ಬ್ಲ್ಯಾಕ್ ಮತ್ತು ಪಿಂಕಿಶ್ ಕಲರಲ್ಲಿ ಇದು ಡ್ಯುಯಲ್ ಟೋನಲ್ಲಿ ಸೀಟ್ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಹೀಗೆ ಇದರ ಫೀಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಬೇಕೇ ಬೇಕು ನಮ್ಮ ಕಸ್ಟಮರ್ಗಳಿಗೆ, ಮೈಲೇಜ್ ಎಷ್ಟು ಕೊಡಬಹುದು ಅಂತ. ಇದು 1.2 ನ್ಯಾಚುರಲ್ ಆಸ್ಪಿರೇಟ್ ಇಂಜಿನಲ್ಲಿ 21.3 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಮತ್ತು ಟರ್ಬೋ 20.9 ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ. ಅದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನಲ್ಲಿ. ಯಾಕಂತ ಹೇಳಿದ್ರೆ ಟರ್ಬೋ, ಈಗ ಅವರು ಟರ್ಬೋ 3 ಸಿಲಿಂಡರ್ ಇರೋ ಟರ್ಬೋ ಟೆಕ್ನಾಲಜಿ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಇದು ಟರ್ಬೋ 147.6 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತೆ. ಆದ್ರಿಂದ ನಿಮ್ದು ಇನಿಷಿಯಲ್ ಪಿಕ್ ಇದೆ ಅಲ್ಲ, ಅದು ಆಕ್ಚುಲಿ ನೋಡಿ, ಇದು ಆಕ್ಚುಲಿ ಸ್ಪೋರ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಆದ್ರಿಂದ ಯಂಗ್ಸ್ಟರ್ಗಳು ನಾನು ಉತ್ತೇಜನ ಪಡಿಸೋದು ಏನಂತ ಹೇಳಿದ್ರೆ, ಎಸ್ಪೆಷಲಿ ಇದು ಟರ್ಬೋ ಯಂಗ್ಸ್ಟರ್ಗಳಿಗೆ ಇದು ಹೇಳಿ ಮಾಡಿಸ್ತಾ ಇರ್ತಾರೆ. ಇದು ಇನಿಷಿಯಲ್ ಪಿಕ್ ಇದೆ ಅಲ್ಲ, ಇದೊಂದು ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಇದು ಇನಿಷಿಯಲ್ ಪಿಕ್ ಇದೆ ಟರ್ಬೋದ್ದು. ಮತ್ತೆ ನಿಮ್ಮದು ಈಗ ಫ್ಯಾಮಿಲಿ ವೆಹಿಕಲ್ ಎಲ್ಲ ಆದರೆ, ಫ್ಯಾಮಿಲಿಗಾದರೆ 1.2 ನ್ಯಾಚುರಲ್ ಆಸ್ಪಿರೇಟ್ ಇಂಜಿನ್ ಅದು ಹೇಳಿ ಮಾಡಿಸಿದ ಗಾಡಿ ಆಗಿದೆ. ಸೇಫ್ಟಿ ವಿಚಾರದಲ್ಲೂ ಕೂಡ ಏನು ಸೇಫ್ಟಿ ವಿಚಾರದಲ್ಲೂ ಅಂತೂ ಟೊಯೋಟಾ ಅಂತೂ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಯಾಕಂದರೆ 6 ಏರ್ ಬ್ಯಾಗ್ ಇದೆ, ಮತ್ತು 2 ಫ್ರಂಟಲ್ಲಿ, 2 ಕರ್ಟನಲ್ಲಿ, 2 ಸೈಡಲ್ಲಿ 6 ಏರ್ ಬ್ಯಾಗ್ ಇದೆ. ABS ಮತ್ತು EBD ಇದೆ. ABS ಅಂತ ಹೇಳಿದರೆ ನಿಮ್ಮದು ಈವನ್ ಪ್ಯಾನಿಕ್, ಯಾಕಂದರೆ ನಾನು ಖುದ್ದಾಗಿ ಎಕ್ಸ್ಪೀರಿಯನ್ಷಿಯಲ್ ಡ್ರೈವ್ ತೊಗೊಂಡಿದ್ದೀನಿ. ನಾನು ಅದನ್ನು 90 ಕಿಲೋಮೀಟರ್ ಸ್ಪೀಡಲ್ಲಿದ್ದೆ. ನಾನು 2 ಸೆಕೆಂಡಲ್ಲಿ ನಾನು ಗಾಡಿಯನ್ನು ನಿಲ್ಲಿಸಿದ್ದೀನಿ ಅಂತ ABS ಇಫೆಕ್ಟಿವ್ ಇದೆ. ಹಾಗೆ ಜರ್ಕಲ್ಲಿ ಏನು ನೋಡಿದ್ದು ಅಷ್ಟು ಸ್ಮೂತು. ಮತ್ತು ಯಾಕಂತ ಹೇಳಿದ್ರೆ ಇದರಲ್ಲಿ EBD ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್. ನಿಮ್ಮ ಟೈರ್ ಇದೆಲ್ಲ, ಟೈರ್ದು ಸ್ಪೀಡ್ ಅದು ಕ್ಯಾಲ್ಕುಲೇಟ್ ಮಾಡಿ ಅದು ಬ್ರೇಕ್ ಫೋರ್ಸ್ ಕೊಡುತ್ತೆ. ಆದ್ದರಿಂದ ಇದು ಬ್ರೇಕಿಂಗ್ ಅಂತೂ ಇದರದ್ದು ಸೂಪರ್ ಬ್ರೇಕಿಂಗ್, ಅಲ್ಟಿಮೇಟ್ ಬ್ರೇಕಿಂಗ್. ಹೌದು, ಹಾಗೆ ಫೀಚರ್ಸ್ಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಿರಿ. ಸೊ ಪರ್ಚೇಸ್ ಮಾಡೋವರಿಗೆ ಒಂದು ಒಳ್ಳೆ ಅವಕಾಶಗಳಿದೆ, ಎಷ್ಟು ಚೆನ್ನಾಗಿರ್ತಕ್ಕಂಥ ಫೀಚರ್ ಇದೆ, ಮತ್ತು ಅದರ ಸೇಫ್ಟಿ ವಿಚಾರ ಆಗಿರ್ಬೋದು, ರೇಟ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಇದೆಲ್ಲನೂ ಕೂಡ ಚೆನ್ನಾಗಿರುವಂಥ ರೀತಿಯಲ್ಲಿ ನಮ್ಮ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಕೊಡ್ತಾ ಇದ್ದಾರೆ. ಅಂತಂದ್ರೆ 7.73 7.73 ಲಕ್ಷದಿಂದ ಪ್ರಾರಂಭವಾಗಿ ಹಾಗೆಯೇ 13 ಲಕ್ಷದವರೆಗೆ ಕೂಡ ಈ ಒಂದು ಟೈಸರ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆ. ಬಹಳ ಚೆನ್ನಾಗಿರುವಂತಹ ಮಾಹಿತಿಯನ್ನು ನಮಗೆ ವ್ಯಕ್ತಪಡಿಸಿದ್ರು ಒಂದು ಆಟೋಮೊಬೈಲ್ ಫೀಲ್ಡ್ ಅಲ್ಲಿ. ಅಂದ್ರೆ ಸೇಫ್ಟಿಗೆ ಮತ್ತೊಂದು ಹೆಸರೇ ಟೊಯೋಟಾ ಅಂತ ಇವತ್ತಿದೆ. ಸೊ ಹಾಗಿರುವಾಗ ಒಳ್ಳೆ ಮಾಹಿತಿ ಕೊಡೋದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತಾರೆ. ಥ್ಯಾಂಕ್ಸ್. ನನ್ನ ಜೊತೆಗೆ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ ಬಿನ್ಸನ್. ಇವತ್ತು ಥಿಯರಿ ಸಾಕಷ್ಟು ಮಾತಾಡಾಯಿತು, ಒಂದಷ್ಟು ನಾವು ಟೈಸರ್ ಹೇಗಿದೆ ಅಂತ ಕೂಡ ನೋಡಿದ್ವಿ. ಆದರೆ ಪ್ರಾಕ್ಟಿಕಲ್ ಆಗಿ ಟೈಸರ್ನ ಪಕ್ಕಕ್ಕೆ ಹೋಗಿ ಪ್ರತಿಯೊಂದು ಪೋರ್ಷನ್ನ ತೋರಿಸಿ ಈಗ ಬಿನ್ಸನ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ಸೊ ಟೈಸರ್ ಹೇಗಿದೆ ಅಂತ ತಮ್ಮ ಮೂಲಕವಾಗಿ ತಿಳಿಸ್ಕೊಡ್ಬೇಕು. ಆಲ್ರೆಡಿ ಇವಾಗ ವೇರಿಯಂಟ್ಗಳ ವಯಸ್ಸಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಅಡಿಷನಲ್ ಆಗಿ ಅದನ್ನು ನಾನು ಹೇಳಿಕ್ಕೆ ಹೋಗಿದ್ದಾರೆ. ನೀವು ಹೇಳಿದ ಹಾಗೆ ಥಿಯರಿಟಿಕಲ್ ಆಗಿ ಗೊತ್ತಾಗಿದೆ, ನೀವು ಪ್ರಾಕ್ಟಿಕಲ್ ಆಗಿ ತೋರಿಸಬಹುದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿದ್ರೆ ನಿಮಗೆ ಪಿನ್ DRL ಬರುತ್ತೆ ಇಲ್ಲಿಂದ. ಅದು ಆದಮೇಲೆ LED ಹೆಡ್ ಲ್ಯಾಂಪ್ಗಳು ಇಲ್ಲಿ ಬರುತ್ತೆ. ಇದರಲ್ಲಿ ಬೈ LED ಅಂತ ಹೇಳ್ತೇವೆ. ಅಂದರೆ ಅದರಲ್ಲಿ 2 ಕೂಡ ಬರುತ್ತೆ. ಅಂದರೆ ಹೈ ಬೀಮ್ ಮತ್ತು ಲೋ ಬೀಮ್ ಒಂದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ. ಅದಾದಮೇಲೆ ನಿಮಗೆ ಕ್ರೋಮ್ ಫಿನಿಶ್ ಇದೊಂದು ಟಚ್ ವುಡ್ ಕೊಟ್ಟಿದ್ದಾರೆ. ಅದೇ ಥರ ಟೊಯೋಟಾದು ಒಂದು ಸಿಂಬಲ್. ಅದೇ ಥರ ಸೈಡಿಗೆ ಬಂದರೆ 15 ಇಂಚ್ ಅಲಾಯ್ ವೀಲ್ಸ್ ವಿತ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಇದು. ಸೊ ಇದರಲ್ಲಿ ವೆಹಿಕಲಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಮತ್ತು ರಿಯರ್ ಡ್ರಮ್ ಬ್ರೇಕಲ್ಲಿ ಬರ್ತದೆ ವೆಹಿಕಲ್. ಅದೇ ಥರ ನಿಮಗೆ ಆಟೋ ಫೋಲ್ಡ್ ಎಲ್ಲ ಇದು ಸೈಡ್ ಮಿರರ್ ಬರುತ್ತೆ. ಅದೇ ಥರ ಇಲ್ಲಿ ನಿಮಗೆ ಇಂಡಿಕೇಶನ್, ಇಲ್ಲಿ ಕೂಡ ನಿಮಗೆ ಮಿರರ್ ಇಂಡಿಕೇಶನ್ ಲೈಟ್ ಕೂಡ ಇಲ್ಲಿ ಕೂಡ ಬರ್ತದೆ. ಇನ್ನು ವೆಹಿಕಲ್ನ ಒಳಭಾಗ ನೋಡಿದರೆ ನಿಮಗೆ ಡ್ಯುಯಲ್ ಕಲರ್ ಇಂಟೀರಿಯರ್ ಬರುತ್ತೆ. ಸೊ ಒಂದು ಬ್ಲ್ಯಾಕಲ್ಲಿ ಮತ್ತೊಂದು ಬ್ರೌನಿಷ್ ಕಲರಲ್ಲಿ ಒಂದು ಇಂಟೀರಿಯರ್, ಡ್ಯುಯಲ್ ಇಂಟೀರಿಯರ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಅದೇ ಥರ ನಿಮಗೆ ಫ್ರಂಟ್ ಕನ್ಸೋಲಲ್ಲಿ ನೋಡಿಕೊಂಡ್ರೆ ನಿಮಗೆ ಇಲ್ಲಿ HUD ಬರುತ್ತೆ. HUD ಅಂದರೆ ಹೆಡ್ ಅಪ್ ಡಿಸ್ಪ್ಲೇ. ಸೊ ನಿಮಗೆ ಏನಿದೆ ಅಂದರೆ ಈ ಮೀಟ್ರಲ್ಲಿ ಏನಿದೆ ಇದು ಕಾಣೋದೆಲ್ಲ ನಿಮಗೆ ಅಲ್ಲಿ ಕೂಡ ನಿಮಗೆ ವಿಸಿಬಲ್ ಆಗ್ತದೆ. ಆ ಗ್ಲಾಸಲ್ಲಿ ಕೂಡ ನಿಮಗೆ ವಿಸಿಬಲ್ ಆಗ್ತದೆ. ನಿಮಗೆ ಏನಾಗ್ತದೆ ಅಂದರೆ ಫ್ರಂಟಿಂದ ಬರುವಾಗ ನಿಮಗೆ ಯಾವಾಗಲೂ ಕೆಳಗಡೆ ನೋಡಿಕೊಂಡು ಡ್ರೈವ್ ಮಾಡೋದ್ರಿಂದ ಬೆಟರ್ ನಿಮಗೆ ಇಲ್ಲೇ ವಿಸಿಬಿಲಿಟಿ, ಇಲ್ಲೇ ನಿಮಗೆ ಈ ಮೀಟ್ರ್ನ ಎಲ್ಲ ಇನ್ಫಾರ್ಮೇಷನ್ಗಳು ಇಲ್ಲೇ ಸಿಗುತ್ತೆ. ಅದೇ ಥರ ಇಲ್ಲಿಗೆ ಬಂದರೆ ನಿಮಗೆ ಇನ್ಫೋಟೆಂಟ್ ಸಿಸ್ಟಮಿಗೆ ಬಂದರೆ 10 ಇಂಚ್ ಇನ್ಫೋಟೆಂಟ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಈ ಒಂದು ಸೆಗ್ಮೆಂಟಲ್ಲಿ ಒಂದು ಬೆಸ್ಟ್ ಅಂದರೆ ರಿಚೆಸ್ಟ್ ಫ್ಯೂಚರ್ಸ್ ಇರೋ ಒಂದು ವೆಹಿಕಲ್ ಅಂದರೆ ಟೈಸರ್ ಈ ಒಂದು ಬಜೆಟಲ್ಲಿ. ಅದೇ ಥರ ನಿಮಗೆ ವೆಹಿಕಲ್ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಅಂದರೆ ನಿಮಗೆ ಟೆಕ್ನಾಲಜಿ ಏನೆಂದರೆ ನಿಮಗೆ ವಿದೌಟ್ ಆಕ್ಸಿಲೇಷನ್ ನಿಮಗೆ ಸರ್ಟಿನ್ ಸ್ಪೀಡಲ್ಲಿ ಅಂದರೆ ಅಬೌವ್ 40 km ಸ್ಪೀಡಲ್ಲಿ ನಿಮಗೆ
ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವ್ ಮಾಡ್ಕೊಂಡು ನಿಮಗೆ ವೆಹಿಕಲ್ ಡ್ರೈವ್ ಮಾಡ್ಬೋದು ವಿದೌಟ್ ಆ್ಯಕ್ಸಲೇಷನ್. ಅಂದರೆ ನಾವು ಮ್ಯಾನ್ಯಲಿ ನಾವು ಆ್ಯಕ್ಸಲೇಷನ್ ಮಾಡದೆ ವೆಹಿಕಲ್ ನಿಮಗೆ ಯೂಸ್ ಮಾಡ್ಬೋದು. ಅದೇ ಥರ ಗೇರ್ ಬಾಕ್ಸಿಗೆ ಬಂದರೆ ನಿಮಗೆ ಇದರಲ್ಲಿ 2 ರೀತಿಯ ಗೇರ್ ಬಾಕ್ಸ್ಗಳು ಬರುತ್ತೆ. ಒಂದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಮತ್ತೊಂದು ಆಟೋಮೆಟಿಕ್. ಮ್ಯಾನ್ಯಲ್ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಆಮೇಲೆ ಆಟೋಮೆಟಿಕಲ್ಲಿ ಆದರೆ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಅಂದರೆ ಗೇರ್ಗಳು ಬರುತ್ತೆ. ಅದೇ ಥರ ನಿಮಗೆ ಈ ಟೈಸರ್ನ ಬೇಸ್ ವೇರಿಯಂಟಿಂದ ಹಿಡಿದು ಎಲ್ಲ ವೇರಿಯಂಟ್ಗಳಿಗೂ ಟಾಪ್ ಎಂಡ್ ತನಕ ನಿಮಗೆ ಆಟೋ AC ಬರುತ್ತೆ. ಯಾವುದೇ ಹಳೆ ಕಾಲ ಥರ ತಿರುಗಿಸೋದು ಆ ಥರ ಏನು ಬರೋದಿಲ್ಲ. ಇದರಲ್ಲೆಲ್ಲ ಆಟೋ AC ಇದರಲ್ಲಿ ಇದೆ. ಒನ್ ಟೈಮ್ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಆಟೋ AC ಆ್ಯಕ್ಟಿವ್ ಆಗುತ್ತೆ. ಅದೇ ಥರ ಈ ವೆಹಿಕಲಲ್ಲಿ ಟಾಪ್ ಎಂಡ್ ವೆಹಿಕಲಲ್ಲಿ ನಿಮಗೆ ರಿಯರ್ AC ಕೂಡ ಇದರಲ್ಲಿ ಇದೆ. ಅದೇ ಥರ ಈ ದರ್ಜೆಯ ಅತ್ಯುತ್ತಮ ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಅಂದರೆ ಟೈಸರ್. ಯಾಕಂದರೆ ಈ ಒಂದು ಬಜೆಟಲ್ಲಿ ಇಷ್ಟು ಒಂದು ಲೆಗ್ ಸ್ಪೇಸ್ ಅಂದರೆ ಇವಾಗ ನಾನು ಕಂಫರ್ಟಬಲಾಗಿ ಕೂತ್ಕೊಂಡಿದ್ದೇನೆ. ಅದೇ ಥರ ಈ ಕಂಫರ್ಟ್ನಲ್ಲಿ ನೋಡಿ ಇಷ್ಟು ಆಲ್ಮೋಸ್ಟ್ ಅಂದರೆ ಅರೌಂಡ್ ಒಂದು 15 to 20 mm ಗ್ಯಾಪ್ ಮತ್ತೆ ಕೂಡ ಇದೆ. ಇನ್ನೂ ಕೂಡ ಲೆಗ್ ಸ್ಪೇಸ್ ಜಾಸ್ತಿನೇ ಇದೆ. ಅದೇ ಥರ ನಾನು ಮುಂದೆ ಹೇಳಿದ ಹಾಗೆ ಸೊ ಈ ವೆಹಿಕಲಲ್ಲಿ ನಿಮಗೆ ಫ್ರಂಟ್ ಮಾತ್ರ ಅಲ್ಲ ರಿಯರ್ ಕೂಡ AC ಇದೆ. ಈ ವೆಹಿಕಲ್ ಟಾಪ್ ಎಂಡ್ ವೆಹಿಕಲಲ್ಲಿ ನಿಮಗೆ ರಿಯರ್ AC ಕೂಡ ನಿಮಗೆ ಬರ್ತದೆ. ಅಲ್ಲಿ ಟೈಲ್ ಗೇಟಲ್ಲಿ ಕಂಪ್ಲೀಟ್ ನಿಮಗೆ ಲೈಟ್ ಇದೇ ಥರ ಬರುತ್ತೆ. ಸೊ ಆದಮೇಲೆ ನಿಮಗೆ ಡಿಫಾಗರ್ ವಿತ್ ವೈಪರ್ ವಾಷರ್, ರಿಯರ್ ಡಿಫಾಗರ್ ವಿತ್ ವೈಪರ್. ಅಂದರೆ ನಿಮಗೆ ಈ ಮಂಜಿರುವ ಟೈಮಲ್ಲಿ ಅಂದರೆ ಸ್ಮೋಕಿ ಟೈಮಲ್ಲೆಲ್ಲ ನಿಮಗೆ ಈ ಗ್ಲಾಸ್ಗಳು ಕ್ಲಿಯರ್ ಮಾಡಲಿಕ್ಕೋಸ್ಕರ ಈ ಡಿಫಾಗರ್ ಇರುತ್ತೆ. ಸೊ ಇದು ನಿಮಗೆ ಡ್ರೈವಿಂಗಲ್ಲಿ ಸೇಫ್ಟಿಯಲ್ಲಿ ಮೇನ್ ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಅದೇ ಥರ ಈ ವೆಹಿಕಲ್ನ ಡಿಕ್ಕಿ ಓಪನ್ ಮಾಡಿದರೆ 308 ಲೀಟರ್ನ ದೊಡ್ಡ ಒಂದು ಬೂಟ್ ಸ್ಪೇಸ್. ಆಲ್ಮೋಸ್ಟ್ ಈ ಸೆಗ್ಮೆಂಟಲ್ಲಿ ಒಂದು 13 ಲಕ್ಷ 15 ಲಕ್ಷದ ಒಂದು ಬಜೆಟಲ್ಲಿ ಸಿಗುವ ಅತ್ಯಂತ ದೊಡ್ಡ ಒಂದು ಬೂಟ್ ಸ್ಪೇಸ್ ಆಗಿದೆ ಈ ವೆಹಿಕಲಲ್ಲಿ ಇರೋದು. ಅದೇ ಥರ ಈ ವೆಹಿಕಲಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ. ಸೊ ಇಲ್ಲಿ ನಿಮಗೆ ರಿಯರ್ ಕ್ಯಾಮ್ರಾ ಬಂದು ಇಲ್ಲಿ ಬರುತ್ತೆ. ಮಿಕ್ಕಿದ 2 ಮಿರರ್ಗಳಲ್ಲಿ ಹಾಗೂ ಫ್ರಂಟಿನ ಬಂಪರಲ್ಲಿ ಈ ಕ್ಯಾಮ್ರಾಗಳು ಅಳವಡಿಸಲಾಗಿದೆ. ಸೊ ನಿಮಗೆ ಒಂದು ಸೇಫಾಗಿ ವೆಹಿಕಲ್ನ ಪಾರ್ಕ್ ಮಾಡಲಿಕ್ಕಾಗಲಿ ಅಥವಾ ನಿಮಗೆ ರನ್ನಿಂಗ್ ಟೈಮಲ್ಲಿ ಕೂಡ 2 ಸೈಡ್ಗಳಲ್ಲಿ ಏನಾದರೂ ಒಬ್ಜೆಕ್ಷನ್ ಆ ಥರ ಏನಾದರೂ ಇದ್ದರೆ ನಿಮಗೆ ಕ್ಲಿಯರಾಗಿ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ. ಸೊ ಇಷ್ಟು ಫೀಚರ್ಗಳನ್ನು ಒಳಗೊಂಡಿರೋ ಈ ಟೈಸರ್, ನಮ್ಮ ಟೈಸರ್ ನಿಮಗೆ ಸ್ಟಾರ್ಟಿಂಗ್ ಬೆಲೆ 7,73,000 ಎಕ್ಸ್ ಶೋರೂಮ್ ರೇಟಲ್ಲಿ ನಿಮಗೆ ಈ ವೆಹಿಕಲ್ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಅದೇ ಥರ ಬುಕ್ಕಿಂಗ್ ಆಲ್ರೆಡಿ ಓಪನ್ ಆಗಿದೆ. ನಾವು ಈ ತಿಂಗಳಲ್ಲೇ ವೆಹಿಕಲ್ಗಳನ್ನು ಡೆಲಿವರಿ ಕೊಡ್ಬೋದು. ಹಲವು ವೇರಿಯಂಟ್ಗಳಲ್ಲಿ ವೆಹಿಕಲ್ ಬಂದಿದೆ. ಸೊ ವೆಹಿಕಲ್ಗಳು ನಾವು ಡೆಲಿವರಿ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಪುತ್ತೂರಿನಲ್ಲಿ ಇಂತಹ ಒಂದು ಒಳ್ಳೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಶೋರೂಮ್ ಇದೆ ಅಂತ ಹೇಳುವಂಥದ್ದೇ ನಮಗೆ ಖುಷಿ. ನಾವು ರಸ್ತೆಯಲ್ಲಿ ನೋಡಿದಾಗ ಎದುರು ಶೋರೂಮ್ ಮಾತ್ರ ಕಾಣುತ್ತೆ, ಬಟ್ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ವ್ಯವಸ್ಥೆಗಳು ಎಲ್ಲೂ ಕೂಡ ನಮಗೆ ಅಂದರೆ ಒಂದು ಟೊಯೋಟಾದವರು ಒಂದು ಶೋರೂಮ್ ಓಪನ್ ಮಾಡಿದ್ರು ಅಂತ ಹೇಳಿದ್ರೆ ಸಣ್ಣ ಪುಟ್ಟಲ್ಲ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಸೊ ಶೋರೂಮ್ ನೋಡಾಯಿತು, ಇವಾಗ ಸರ್ವಿಸ್ ಏರಿಯಾಕ್ಕೆ ಬಂದಿದ್ದೇವೆ. ಇಲ್ಲಿರುವಂಥ ಒಂದು ವ್ಯವಸ್ಥೆಗಳ ಬಗ್ಗೆ ಹೇಳಿ ಅಂತ. ಇವಾಗ ಇದು ಬಾಡಿ ಶಾಪ್ ಅಲ್ಲದೆ ಬೇರೆ ಎಲ್ಲ ಏನು ಮೆಕ್ಯಾನಿಕಲ್ ವರ್ಕ್ಸ್, ಶೆಡ್ಯೂಲ್ ಮೇಂಟೆನೆನ್ಸ್ ಎಲ್ಲ ಆಗಬೇಕಲ್ಲ. ಸೊ ಅದು ಎಲ್ಲ ಥರದ ಕೆಲಸಗಳು ಇಲ್ಲಿ ಆಗ್ತದೆ. ಈಗ ಸದ್ಯಕ್ಕೆ ನಾವು ಈಗ ಇರುವ ಇನ್ಫ್ಲೋಗೆ ಬೇಕಾಗಿ 2 ಪೋಸ್ಟ್ ಲಿಫ್ಟ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಅಲ್ಲಿ ಕಾಣಬಹುದು ನಿಮಗೆ ಇನ್ನೂ 2 ಪೋಸ್ಟ್ ಲಿಫ್ಟ್ ಹಾಕುವಂತ ಪ್ರೊವಿಷನ್ ಕೊಟ್ಟಿದ್ದೇವೆ. ಅದು ಫ್ಯೂಚರಲ್ಲಿ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡುವಾಗ ಖಂಡಿತ ಮಾಡ್ತೇವೆ. ಬಟ್ ಈಗ ಇರೋದಕ್ಕೆ ಸಫಿಷಿಯಂಟ್ ಆಗಿ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ ನಮ್ಮ ಹತ್ರ. ಯೂಸ್ ಮಾಡಿಕೊಂಡು ಬಹಳ ಚೆನ್ನಾಗಿ ಸರ್ವಿಸ್ ಅನ್ನು ಮಾಡೋದಕ್ಕೆ ಈ ಏರಿಯಾವನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಬಂದಿರುವಂತದ್ದು ಬಾಡಿ ಶಾಪಿಗೆ ಇಲ್ಲಿ. ಹೌದೌದು. ಸೊ ವೆಹಿಕಲ್ಸ್ ಅಲ್ಲಿ ಏನಾದ್ರೂ ಬಾಡಿಗಳಿಗೆ ಡ್ಯಾಮೇಜ್ ಬಂದ್ರೆ ಕೂಡ ಇಲ್ಲೇ ವರ್ಕ್ ಆಗುತ್ತೆ. ಸದ್ಯದ ಮಟ್ಟಿಗೆ 2 ಪೋಸ್ಟ್ ಲಿಫ್ಟ್ ಹಾಕುವ ವ್ಯವಸ್ಥೆ ಉಂಟು ಸದ್ಯದ ಮಟ್ಟಿಗೆ. ಮತ್ತೆ ಪೇಂಟ್ ಬೂತ್ ಇದೆ. ಅದು ಪೇಂಟ್ ಬೂತ್ ಅಂದ್ರೆ ನಮ್ದು ಅಡ್ವಾನ್ಸ್ ಸಿಸ್ಟಮ್. ಈಗ ಅಂತ ಪೇಂಟ್ ಬೂತ್ ಸದ್ಯದ ಮಟ್ಟಿಗೆ ಎಲ್ಲೂ ಇಲ್ಲ. ಅಂದ್ರೆ ಊರ್ತನವರು ಲಾಂಚ್ ಮಾಡಿರೋದು ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಅಂದ್ರೆ ಡೀಸೆಲ್ ಹೀಟರ್ ಬೂತಲ್ಲಿ 100 ರೂಪಾಯಿ ಖರ್ಚಾಗುವಲ್ಲಿ ಇದರಲ್ಲಿ 30 ರೂಪಾಯಿ ಖರ್ಚಲ್ಲಿ ನಡೀತದೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲಸ ಅಲ್ಲಿ ಆ ಡೀಸೆಲ್ ಹೀಟರ್ ಅಲ್ಲಿ 100 ರೂಪಾಯಿ ಖರ್ಚಾಗುವಲ್ಲಿ ಇಲ್ಲಿ 30 ರೂಪಾಯಿಗೆ ಸುಮಾರು 70 ರೂಪಾಯಿಯನ್ನು ಉಳಿಸುವ ವಿಷಯ ಅಲ್ಲದೆ ನಾವು ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಅಂದ್ರೆ ಪರಿಸರ ಸ್ನೇಹಿ ಬೂತ್ ಇದು. ಓಕೆ ಓಕೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಶೋರೂಮಿನ ಎದುರು ಭಾಗದಲ್ಲಾಗಿರ್ಬೋದು, ನಮ್ಮ ಬಾಡಿ ಶಾಪ್ ಆಗಿರ್ಬೋದು, ಸರ್ವಿಸ್ ಏರಿಯಾದ ಪಕ್ಕದಲ್ಲೂ ಕೂಡ ವ್ಯವಸ್ಥೆಗಳಿದೆ. ಒಂದು ಶೋರೂಮ್ ಅಂತ ಹೇಳಿ ಬಂದಾಗ ನಮ್ಮ ಬಹಳಷ್ಟು ಬೆಲೆ ಬಾಳ್ತಕ್ಕಂತಹ ವೆಹಿಕಲ್ಸ್ಗಳನ್ನು ತಂದಿಲ್ಲಿ ಇಡ್ತೇವೆ. ಪಾರ್ಕಿಂಗ್ ವ್ಯವಸ್ಥೆಗಳೆಲ್ಲ ಸರಿ ಇದೆಯಲ್ಲ ಅಂತ ಟೆನ್ಷನ್ಗಳಿರುತ್ತೆ. ಸೊ ಇದು ಕೂಡ ಒಂದು ಶೋರೂಮ್ ಅಂತ ಹೇಳಿದಾಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ಶೋರೂಮಿನ ಹಿಂಭಾಗದಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಶೋರೂಮಿನ ಮುಂಭಾಗದಲ್ಲಿದೆ, ಹಾಗೆಯೇ ಸರ್ವಿಸ್ ಹಾಗೆಯೇ ಬಾಡಿ ಶಾಪ್ನ ಪಕ್ಕದಲ್ಲೂ ಕೂಡ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ನಮ್ಮ ಯುನೈಟೆಡ್ ಟೊಯೋಟಾ ಬ್ರಾಂಚ್ ಇದೆ ಅಂತ ಹೇಳೋದಕ್ಕೆ ನಾವು ಖುಷಿ ಪಡಬೇಕು.
ಹಾಗೆಯೇ ಸರ್ವಿಸ್ಗೆ ನಮಗೆ ಹತ್ರನೇ ಇರುವ ಕಾರಣದಿಂದಾಗಿ ಪುತ್ತೂರಿನಲ್ಲೇ ಬಂದು ವೆಹಿಕಲ್ಸನ್ನು ಬುಕ್ ಮಾಡೋಣ. ಟೊಯೋಟಾ ನಮ್ಮ ಜೊತೆಗಿದೆ, ಟೊಯೋಟಾ ಜೊತೆಗೆ ನಾವು ಇರೋಣ ಅಂತ ಹೇಳಿಕೊಳ್ತಾ ಖಂಡಿತ. ಒಳ್ಳೆ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನೋಡಿ, ವಿಡಿಯೋ ನಿಮ್ಮ ಉಪಯೋಗಕ್ಕಾಗಿ ಇವತ್ತು ಮಾಡಿರ್ತಕ್ಕಂತಹದ್ದು. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳಿಕೊಳ್ತಾ ನಿಮ್ಮ ಮಾಹಿತಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಗೊತ್ತಾಗಿದೆ ಆಟೋಮೊಬೈಲ್ ಫೀಲ್ಡಲ್ಲಿ ಮತ್ತೊಂದು ವಿಡಿಯೋವನ್ನು ಮಾಡಿದ್ದೇನೆ ನಿಮ್ಮ ಉಪಯೋಗಕ್ಕಾಗಿ. ಮಳೆ ಬರ್ತಾ ಇದೆ, ಜೊತೆಗೆ ಬೈಕ್ ಇದ್ದಂಥ ಟೂ ವೀಲರ್ ಇದ್ದವರಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಗಿ ಕಾರನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಆಸೆ ಇದ್ದೇ ಇರುತ್ತೆ. ಸೊ ಈ ಲೋಗೋಕ್ಕೆ ಒಂದು ಬೆಲೆ ಇದೆ, ಟೊಯೋಟಾ ಅನ್ನುವಂಥ ಲೋಗೋಕ್ಕೆ ಒಂದು ಬೆಲೆ ಇದೆ, ಅದರದ್ದೇ ಆಗಿರುವಂಥ ಗತ್ತಿದೆ. ಸೊ ಹಾಗಿದ್ದಾಗ ನೀವು ಯಾವುದೇ ಪ್ರದೇಶದಲ್ಲಿ ಎಷ್ಟೇ ಗ್ರಾಮೀಣ ಅಥವಾ ಮಧ್ಯಮ ವರ್ಗ ಇರಿ, ನಿಮಗೆ ಖಂಡಿತವಾಗಲೂ ಕೂಡ ನಿಮ್ಮ ಮನೆಗೆ ಹೊಸ ಕಾರನ್ನು ಪಡ್ಕೊಂಡು ಬರೋದಕ್ಕೆ ಟೊಯೋಟಾದವರು ಇವಾಗಲೇ ಟೈಸರ್ ಅನ್ನುವಂಥ ಬ್ಯೂಟಿಫುಲ್ ಆಗಿರುವಂಥ ಕಾರನ್ನು ಮಾರ್ಕೆಟ್ಗೆ ಪರಿಚಯ ಮಾಡಿ ಆಗಿದೆ. ಬುಕ್ಕಿಂಗ್ ಕೂಡ ಪುತ್ತೂರಿನಲ್ಲಿ ಪ್ರಾರಂಭವನ್ನು ಪಡೆದುಕೊಂಡಿದೆ. ಇದರ ಫೀಚರ್ಸ್ಗಳಾಗಿರ್ಬೋದು, ಎಷ್ಟು ಚೆನ್ನಾಗಿರ್ತಕ್ಕಂಥ ಡಿಸೈನ್ ಟೈಸರಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಕಾರಣದಿಂದ ನೀವು ಇವಾಗಲೇ ಈ ವಿಡಿಯೋ ಬಂದಾಗ ನಿಮ್ಮ ಕಾರನ್ನು ಪಡ್ಕೊಳ್ಳುವಂಥ ಕನಸಿದ್ರೆ ಖಂಡಿತವಾಗ್ಲೂ ನೀವು ಬುಕ್ಕಿಂಗನ್ನು ಮಾಡ್ಬೋದು. ಬುಕ್ಕಿಂಗನ್ನು ಮಾಡೋದಕ್ಕಿರ್ತಕ್ಕಂಥ ನಂಬರ್ ಕೆಳಗೆ ಆಲ್ರೆಡಿ ಬರ್ತಾ ಇದೆ, ಆದರೂ ಕೂಡ ಒಂದ್ಸಲ ಹೇಳ್ತೇನೆ, 9611126320 ಈ ನಂಬರಿಗೆ ನೀವು ಕರೆಯನ್ನು ಮಾಡಿ ಟೈಸರನ್ನು ಬುಕ್ ಮಾಡ್ಬೋದು. ಅಥವಾ ಟೊಯೋಟಾದಲ್ಲಿ ನಿಮಗೆ ಯಾವುದೇ ವೆಹಿಕಲ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದರೂ ಕೂಡ ಬುಕ್ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ. ಟೈಸರ್ ನನಗಂತೂ ತುಂಬಾ ಇಷ್ಟ ಆಗಿದೆ. ಸೊ ಫ್ಯೂಚರಲ್ಲಿ ಟೈಸರನ್ನು ಟ್ರೈ ಮಾಡ್ತಕ್ಕಂಥ ದೊಡ್ಡ ಅವಕಾಶಗಳು ಕೂಡ ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಮನಸ್ಸಾಗ್ತಕ್ಕಂಥ ಕಾರು ಒಂದ್ಸಲ ನೋಡಿದರೆ ನಾವು ಬುಕ್ ಮಾಡೇ ಮಾಡ್ತೀವಿ. ಹಣ ಬರುತ್ತೆ ಹೋಗುತ್ತೆ, ಆದರೆ ನಾವು ಖಂಡಿತವಾಗ್ಲೂ ಕಾರನ್ನು ಪಡ್ಕೊಳ್ಳುವಂಥ ಕನಸನ್ನು ಶೀಘ್ರವಾಗಿ ನನಸು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ, ಕಾರನ್ನು ಪರ್ಚೇಸ್ ಮಾಡಿದವರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ, ಪರ್ಚೇಸ್ ಮಾಡಲಿಕ್ಕೆ ಬಾಕಿ ಇರತಕ್ಕಂಥವರಿಗೆ ಗುಡ್ ಲಕ್ ಅಂತ ಹೇಳಿಕೊಳ್ತಾ, ಆದಷ್ಟು ಬೇಗ ಟೊಯೋಟಾಕ್ಕೆ ಬಂದು ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಕಾರನ್ನು ಪರ್ಚೇಸ್ ಮಾಡುವಂಥ ಕನಸು ಶೀಘ್ರವಾಗಿ ನನಸಾಗಲಿ ಅಂತ ಕೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ವಿಡಿಯೋದಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥ ಯಶ್ ಅವರಿಗೆ ಧನ್ಯವಾದದೊಂದಿಗೆ ಸೇಫ್ ಡ್ರೈವ್ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.